ವಿಭೂ ನಾಮ ರೂಪ ಮತಿನಲ ಕೈ ಮತಿಲ ಕೈ सोमय शुद्ध अपार अब्धि अपार स्वरूप मम लहरी विष्णुमहेश विधिर विचंदावरुणयम शक्तिधनेश जागृपालु सर्वज्ञ को हियधारत मुनि ध्यान ताको उपादितै मोमय मिथ्यावान वैरी जाने बिन जगत मनहु जेवरि साप न सई भुजग जग जील सो हम आपे आप बोध जाए जाग्रो सुकृति भजत राम निष्काम सो मेरो आत्मा काको करो प्रणाम जो सुख नित्य प्रकाश विभू नाम रूप आधार मति न लखै मति लखै सोमय शुद्ध अपार सोमय शुद्ध अपार। सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದ 5ನೆಯ ತರಂಗದಲ್ಲಿ ಈ ಹಿಂದೆ ಸೂಕ್ಷ್ಮ ಸೃಷ್ಟಿಯ ನಿರೂಪಣವನ್ನು ಮಾಡಿದ್ದಾರೆ. ಯಾವ ಮಾಯಾ ಉಪಾದಿಯಿಂದ ಕೂಡಿಕೊಂಡಿರತಕ್ಕಂಥ ಚೈತನ್ಯಕ್ಕೆ ಈಶ್ವರ ಅಂತ ಕರೀತಾರೆ. ಆ ಈಶ್ವರನಿಂದ ಏನು ಇಚ್ಛೆ ಆಗ್ತದೆ? ನಾನು ಏಕನಿದ್ದೇನೆ, ಬಹುರೂಪನಾಗಬೇಕು. ಈ ರೀತಿ ಇಚ್ಛೆಯುಂಟಾದಾಗ ಮಾಯೆಯು ತಮೋಗುಣ ಪ್ರಧಾನತೆಯನ್ನು ಹೊಂದುತ್ತದೆ. ಈಶ್ವರನ ಇಚ್ಛೆಗೆ ಹಿಂದಿನ ಸೃಷ್ಟಿಯ ಜೀವಿಗಳ ಕರ್ಮದ ಪಕ್ವತೆ, ಆ ಹಿಂದಿನ ಸೃಷ್ಟಿಯ ಜೀವರ ಕರ್ಮಗಳು ಪ್ರಳಯ ಕಾಲದಲ್ಲಿ ಮಾಯೆಯಲ್ಲಿ ಲೀನವಾಗಿದ್ದು
ಅಂತಹ ಮಾಯಲ್ಲಿ ಲೀನವಾಗಿರುವ ಹಿಂದಿನ ಸೃಷ್ಟಿಯ ಜೀವರುಗಳ ಕರ್ಮಗಳು ಯಾವಾಗ ಫಲವನ್ನು ಕೊಡಲಾಕ ಪಕ್ಕು ಆಗ್ತಾವೆ, ಆ ನಿಮಿತ್ತದಿಂದ ಈಶ್ವರನಲ್ಲಿ ನಾನು ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆ ಆಯಿತು. ಆ ಇಚ್ಛೆಯಿಂದ ತಮೋಗುಣ ಪ್ರಧಾನವಾಯಿತು ಮಾಯೆ. ಆ ತಮೋಗುಣ ಪ್ರಧಾನವಾದ ಮಾಯೆಯಿಂದ ಕ್ರಮವಾಗಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಎಂಬ ಪಂಚಭೂತಗಳು ಹುಟ್ಟಿದವು. ಆ ಭೂತಗಳಲ್ಲಿ ಕ್ರಮದಿಂದ ಶಬ್ದ, ಸ್ಪರ್ಶ, ರೂಪ, ರಸ 5 ಗುಣಗಳು ಉಂಟಾದವು. ಆಕಾಶದ ಗುಣವು ಶಬ್ದವಾಯಿತು. ಆಕಾಶದ ವಾಯು ಉತ್ಪನ್ನವಾಗಲು ಆ ವಾಯುವಿನಲ್ಲಿ ಶಬ್ದ, ಸ್ಪರ್ಶ 2 ಗುಣಗಳು ಉಂಟಾಗ್ತಾ ಇದ್ದಾವೆ. ವಾಯುವಿನಿಂದ ಅಗ್ನಿ ಉತ್ಪತ್ತಿಯಾಗಲು ಆ ಅಗ್ನಿಯೊಳಗ ಶಬ್ದ, ಸ್ಪರ್ಶ, ರೂಪ ಅಂತ 3 ಗುಣಗಳು ಕಾಣ್ತಾ ಇದ್ದಾವೆ. ಅಗ್ನಿಯಿಂದ ಜಲ ಉತ್ಪತ್ತಿಯಾಯಿತು. ಆ ಜಲದಲ್ಲಿ 4 ಗುಣಗಳು ಶಬ್ದ, ಸ್ಪರ್ಶ, ರೂಪ, ರಸ. ಆ ಜಲದಿಂದ ಪೃಥ್ವಿ ಯಾವಾಗ ಉತ್ಪತ್ತಿಯಾಯಿತೋ ಆವಾಗ ಪೃಥ್ವಿಯಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಉತ್ಪತ್ತಿಯಾದವು ಅಂತ ಹೇಳಿಕೊಂಡು ಬಂದಿದ್ದಾರೆ. ನಂತರ 254ನೇ ಅಂಕ, 254ನೇ ಅಂಕದಲ್ಲಿ ಅಂತಃಕರಣದ 4 ಭೇದಗಳ ಸಹಿತವಾಗಿ ಅದರ ಉತ್ಪತ್ತಿಯನ್ನು ಪ್ರತಿಪಾದನೆ ಮಾಡುತ್ತಾರೆ. ಪಂಚಭೂತಗಳ ಸತ್ವಗುಣದ ಅಂಶ ಕೂಡಿಯುವುದರಿಂದ ಸತ್ವ ಅಂದರೆ ಅಂತಃಕರಣ ಹುಟ್ಟಿತು. ಅಂತಃಕರಣ ಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಇಂದ್ರಿಯಗಳೊಡನೆ ಅಂತಃಕರಣ ಸಂಬಂಧವಾದಾಗಲೇ ಜ್ಞಾನಕತಿ. ಆದ್ದರಿಂದ ಜ್ಞಾನಕ್ಕೆ ಅಂತಃಕರಣ ಕೂಡ ಕಾರಣವಾಗುತ್ತದೆ ಮತ್ತು ಸತ್ವಗುಣದಲ್ಲೇ ಜ್ಞಾನ ಉತ್ಪತ್ತಿಯಾಗ್ತದಂತ ಅಂಗೀಕಾರ ಮಾಡಲ್ಪಟ್ಟಿದೆ. ಆದ್ದರಿಂದ ಅಂತಃಕರಣವು ಭೂತಗಳ ಸತ್ವಗುಣದ ಕಾರ್ಯವಾಗಿರುತ್ತದೆ ಮತ್ತು ಪಂಚಭೂತಗಳ ಕಾರ್ಯವಾದ ಯಾವ ಪಂಚ ಜ್ಞಾನೇಂದ್ರಿಯಗಳಿರುವವೋ ಅವುಗಳೆಲ್ಲಕ್ಕೂ ಕೂಡ ಈ ಅಂತಃಕರಣ ಸಹಾಯಕವಾಗಿರುವಂಥದ್ದಾಗಿದೆ. ಆದ್ದರಿಂದ ಪಂಚಭೂತಗಳ ಸತ್ವಗುಣಗಳು ಕೂಡುವುದರಿಂದ ಅಂತಃಕರಣದ ಉತ್ಪತ್ತಿ ಆಯಿತೆಂದು ಹೇಳಲ್ಪಡುತ್ತದೆ. ಈಗ ಅಂತಃಕರಣ ಅಂತ ಹೆಸರು ಯಾಕೆ ಬಂತು ಅಂತ ಕೇಳಿದ್ರೆ ಇಲ್ಲಿ 2 ಶಬ್ದಗಳು ಅದಾವ, ಅಂತ ಮತ್ತು ಕರಣ. ಅಂತಂದ್ರೆ ಸ್ಥೂಲ ಶರೀರದ ಒಳಭಾಗದಲ್ಲಿ ಇದ್ದು, ಕರಣ ಅಂದ್ರೆ ಆ ಎಲ್ಲ ಜ್ಞಾನಗಳಿಗೆ ಅದು ಸಾಧನೆಯಾಗಿರುತ್ತದೆ. ಆದ್ದರಿಂದ ಇಲ್ಲಿ ಅದಕ್ಕೆ ಅಂತಃಕರಣ ಅಂತ ಹೆಸರು ಬರುವಂಥದ್ದು ಆಯಿತು. ಇನ್ನು ಅಂತಃಕರಣದ ಯಾವ ಪರಿಣಾಮವಿರುವುದೋ ಅದಕ್ಕೆ ವೃತ್ತಿ ಅಂತ ಕೂಡ ಹೇಳಲ್ಪಡುತ್ತದೆ. ಆ ವೃತ್ತಿ 4 ಪ್ರಕಾರವಾಗಿ ಉಂಟಾಗುವಂಥದ್ದಾಗಿದೆ. 4 ಪ್ರಕಾರ ವೃತ್ತಿಗಳು ಯಾವ್ಯಾವು ಅಂತ ಕೇಳಿದರೆ ಪದಾರ್ಥಗಳ ಶ್ರೇಷ್ಠ ಕನಿಷ್ಠ ಸ್ವರೂಪ ನಿಶ್ಚಯ ಮಾಡುವಂಥ ವೃತ್ತಿ, ಅದಕ್ಕೆ ಬುದ್ಧಿ 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 ಅಂತಾರೆ. ಮತ್ತು ಸಂಕಲ್ಪ ಮತ್ತು ವಿಕಲ್ಪ ರೂಪವಾಗಿರ್ತಕ್ಕಂಥ ವೃತ್ತಿ ಏನೈತಲ್ಲ ಅದಕ್ಕೆ ಮನಸ್ಸು ಅಂತ ಹೇಳ್ತಾರೆ. ಚಿಂತಾ ವೃತ್ತಿಗೆ ಚಿತ್ತ ಅಂತ ಕರೀತಾರೆ. ಚಿಂತನೆ ಮಾಡ್ತಾನೆ. ಎಲ್ಲೋ ಇಟ್ಟಿರ್ತಕ್ಕಂಥ ವಸ್ತು ಮರೆಯಾದಾಗ ನಾ ಎಲ್ಲಿಟ್ಟಿರಬೇಕು ಅಂತ ಚಿಂತನೆ ಮಾಡ್ತಾ ಇರ್ತಾನಲ್ಲ, ಆ ಚಿಂತನದ ರೂಪ ವೃತ್ತಿಗೆನೆ ಚಿತ್ತ ಅಂತ ಕರೀತಾರೆ.
ಅಹಂ ಎಂಬ ಅಭಿಮಾನ ರೂಪ ವೃತ್ತಿ ಏನೈತಲ್ಲ ಅದಕ್ಕೆ ಅಹಂಕಾರ ಅಹಂಕಾರ ಅಂತ ಹೇಳಲ್ಪಟ್ಟಿತು. ಈ ರೀತಿಯಿಂದ ಅಂತಃಕರಣದ 4 ಭೇದಗಳ ಸಹಿತವಾಗಿ ಅದರ ಉತ್ಪತ್ತಿಯನ್ನ ಹೇಳಲ್ಪಟ್ಟಿದೆ. ಈಗ 255ನೆಯ ವಿಷಯಾಂಕ 255ರೊಳಗೆ ಪ್ರಾಣದ ಪಂಚಭೇದಗಳ ಸಹಿತವಾಗಿ ಅದರ ಉತ್ಪತ್ತಿಯನ್ನು ಪ್ರತಿಪಾದನೆ ಮಾಡುತ್ತಾರೆ. ಪ್ರಾಣದ ಪಂಚಭೇದಗಳು ಅಂದರೆ ಏನೋ ಪ್ರಾಣದ ಪಂಚಭೇದಗಳು ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ ಆ ಪ್ರಾಣ 5 ವಿಭಾಗವನ್ನು ಹೊಂದುತ್ತದೆ. 5 ಭೂತಗಳ ರಜೋಗುಣದ ಅಂಶ ಕೂಡುವುದರಿಂದ ಪ್ರಾಣ ಉತ್ಪತ್ತಿಯಾಗ್ತದೆ. 5 ಭೂತಗಳ ಸತ್ವಾಂಶದಿಂದ ಅಂತಃಕರಣ ಉಂಟಾಯಿತು. 5 ಭೂತಗಳ ರಜೋಗುಣದ ಅಂಶದಿಂದ ಪ್ರಾಣ ಉತ್ಪತ್ತಿ ಆಯಿತು. ಪ್ರಾಣ ಕ್ರಿಯೆಭೇದದಿಂದ ಮತ್ತು ಸ್ಥಾನ ಭೇದದಿಂದ 5 ಪ್ರಕಾರ ಆಗ್ತದೆ ಅಂತ ನಾವು 5 ಪ್ರಕಾರ ಯಾಕಾದರೂ ಅಂತ ಕೇಳಿದ್ರೆ ಅವತರ ಕ್ರಿಯಾ ಭೇದದ ಅವತರ ಸ್ಥಾನ ಭೇದ ಇರುವುದರಿಂದ ಒಂದೇ ಪ್ರಾಣ 5 ಪ್ರಕಾರವನ್ನು ಹೊಂದುತ್ತದೆ. ಯಾವುದರ ಸ್ಥಾನ ಹೃದಯವಾಗಿರುವುದೋ, ಹಸಿವು ತ್ರಷೆಗಳನ್ನು ನಿರ್ಮಿಸುವುದಾವುದರ ಕ್ರಿಯೆ ಆಗಿರುವುದೋ ಅದು ಪ್ರಾಣವೆಂದು ಹೇಳಲ್ಪಡುತ್ತದೆ. ನೋಡ್ರಿ, ಹಸಿವು ತ್ರಷೆಗಳು ಪ್ರಾಣದ ಧರ್ಮಗಳು ಅಲ್ಲ. ಯಾವ್ಯಾವ ಹಸಿವು ತ್ರಷೆಗಳು ಮತ್ತು ಎಲ್ಲಿ ಇರ್ತದ ಅಂದ್ಕರ ಸ್ಥಾನ ಅದರದ ಹೃದಯ ಸ್ಥಾನದಲ್ಲಿರ್ತದ. ಹಸಿವು ತ್ರಷೆಗಳನ್ನು ಉಂಟು ಮಾಡ್ತದೆ. ಒಂದು ದಿವಸಕ್ಕೆ 21,600 ಶ್ವಾಸ ಉಚ್ಛ್ವಾಸ ರೂಪವಾಗಿ ಕಾರ್ಯವನ್ನು ಮಾಡ್ತದೆ ಅಲ್ಲ. ಹಸಿವು ತ್ರಷೆಗಳು ಆ ಪ್ರಾಣದ ಧರ್ಮ. ಯಾಕಂತ ಕೇಳಿದರೆ ಯೋಗಿಗಳು ಯೋಗದ ಸಮಾಧಿಯಲ್ಲಿದ್ದಾಗ ಅವರಿಗೆ ಹಸಿವೆ ಆಗುವುದಿಲ್ಲ, ತೃಷೆನೂ ಆಗುವುದಿಲ್ಲ. ಯೋಗಿಗಳು ಯೋಗ ಸಮಾಧಿಯಲ್ಲಿ ಇದ್ದಾಗ 6 ತಿಂಗಳಗಟ್ಟಲೆ ವರ್ಷಗಟ್ಟಲೆ ಅವರು ಆಹಾರ ಸ್ವೀಕಾರ ಮಾಡೋದಿಲ್ಲ. ಯಾಕೆ? ಅವ್ರಿಗೆ ಹಸಿವೆನೇ ಆಗೋದಿಲ್ಲ, ಅವ್ರ ನೀರಡಿಕೆನೇ ಆಗೋದಿಲ್ಲ. ಯಾಕಂದ್ರೆ ಹಸಿವು ನೀರಡಿಕೆ ಪ್ರಾಣ ಧರ್ಮಗಳು. ಮಹಾತ್ಮರು ಯೋಗಿಗಳು ಸಮಾಧಿ ಸ್ಥಿತಿಯಲ್ಲಿ ಆ ಪ್ರಾಣವನ್ನು ನಿಗ್ರಹ ಮಾಡಿರ್ತಾರೆ, ಪ್ರಾಣಕ್ಕೆ ಬಂಧನ ಮಾಡಿರ್ತಾರೆ. ಪ್ರಾಣಕ್ಕೆ ಬಂಧನವಾಗಿರುವುದರಿಂದ ಅವ್ರಿಗೆ ಹಸಿವು ತೃಷೆಗಳಾಗುವುದಿಲ್ಲ. ಯಾವಾಗ ಮುನಿಗಳು ಉತ್ಥಾನ ಆಗ್ತಾರೆ, ಸಮಾಧಿಯಿಂದ ಹೊರಗೆ ಬರ್ತಾರೆ, ಆವಾಗ ಪ್ರಾಣದ ಕ್ರಿಯೆ ಚಾಲು ಆಗ್ತದೆ. ಆವಾಗ ಅವರಿಗೂ ಕೂಡ ಹಸಿವು ತೃಷೆಗಳು ಉಂಟಾಗ್ತವೆ. ಆದ್ದರಿಂದ ಹಸಿವು ತೃಷೆಗಳು ಪ್ರಾಣದ ಧರ್ಮಗಳು ಅಂತ ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ. ಈ ರೀತಿಯಾಗಿ ಹಸಿವು ತೃಷೆಗಳನ್ನು ಯಾವುದು ನಿರ್ಮಿಸುತ್ತದೆಯೋ ಅದು ಪ್ರಾಣ ಅಂತ ಹೇಳಲ್ಪಡ್ತದೆ. ಹೃದಯ ಸ್ಥಾನದಲ್ಲಿ ಯಾವುದು ಇರ್ತದೆ ಅದಕ್ಕೆ ಪ್ರಾಣ ಅಂತ ಕರೀತಾರೆ. ಎರಡನೇದ್ದು ಅಪಾನ ಅಂತ ಹೇಳಿದ್ರೆ ಅಪಾನ ವಾಯು. ಅಪಾನ ವಾಯು ಸ್ಥಾನ ಯಾವುದು? ಗುದಸ್ಥಾನದಲ್ಲಿ ಇರ್ತದೆ. ಅಪಾನ ವಾಯು ಗುದಸ್ಥಾನದಲ್ಲಿ ಇರ್ತದೆ. ಮತ್ತು ಕೆಲಸ ಏನು ಮಾಡ್ತದೆ? ಮಲ ಮೂತ್ರಗಳನ್ನು ಹೊರಗೆ ಹಾಕುವುದು. ಯಾವುದರ ಕ್ರಿಯೆ ಆಗಿರುವುದೋ ಅದು ಅಪಾನವೆಂದು ಹೇಳಲ್ಪಡುತ್ತದೆ. ನೋಡ್ರಿ, ಮಲಮೂತ್ರಗಳನ್ನು ಹೊರಗೆ ಹಾಕ್ತದೆ. ದಿನಾಲು ಮುನ್ಸಿಪಾಲ್ಟಿಯವರು ಹೇಗೆ ಸ್ವಚ್ಛ ಮಾಡ್ತಾ ಇದ್ದಾರೆ ಊರನ್ನು, ಹಾಗೆ ದೇಹವೆಂಬ ಈ ಗ್ರಾನವನ್ನು ಸ್ವಚ್ಛವಾಗಿ ಇಡಬೇಕಾಗಿತ್ತು ಅಂತಂದ್ರೆ ಮಲ ಮೂತ್ರ ದಿನ ಅದನ್ನು ಹೊರಗೆ ಹಾಕ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಅದರ ಸ್ಥಾನ ಯಾವುದಂದ್ರೆ ಗುದಸ್ಥಾನದಲ್ಲಿ ಇರ್ತದೆ.
ಅದಕ್ಕೆ ಅಪಾನವಾಯು ಅಂತ ಕರೀತಾರೆ. ಮೂರನೇದು ಸಮಾನವಾಯು ಅಂತಾರೆ. ಸಮಾನವಾಯು ಎಲ್ಲಿರ್ತದ, ಏನು ಕೆಲಸ ಮಾಡ್ತದ ಅಂತ ಕೇಳಿದರೆ ಇದು ನಾಭಿಸ್ಥಾನದಲ್ಲಿರ್ತದ. ಹೊಕ್ಕಳ ಅಂತಂತೀವಲ್ಲ, ನಾಭಿಸ್ಥಾನದಲ್ಲಿ ಇರ್ತದ. ಮತ್ತು ಕೆಲಸ ಏನು ಮಾಡ್ತದ, ಊಟ ಮಾಡಿದಂತಹ ಅನ್ನ ನೀರನ್ನು ಪಾಚನ ಯೋಗ್ಯವಾಗುವಂತೆ ಮಾಡುತ್ತದೆ. ನೋಡಿ ಎಷ್ಟು ಕೆಲಸ ಒಳಗೆ ನಡೀತದೆ. ನಾವು ಸುಮ್ಮನೆ ಊಟನೂ ಒಗಿತೀವಿ, ಒಳಗೆ ನೀರನ್ನು ಒಳಗೆ ಒಗಿತೀವಿ. ಪರಂತು ಆ ಅನ್ನ ನೀರುಗಳನ್ನು ವಿಭಾಗ ಮಾಡುವುದರ ಜೊತೆಗೆ ಏನು ಮಾಡ್ತಿದ್ವಿ, ಪಾಚನ ಯೋಗ್ಯ ಆಗುವ ಹಂಗೆ ಮಾಡ್ತದೆ. ಇದಕ್ಕೇನಂತಾರೆ, ಸಮಾನ. ನಾಭಿಸ್ಥಾನದಲ್ಲಿ ಇದ್ದು ಅನ್ನ ನೀರುಗಳನ್ನು ವಿಭಾಗ ಮಾಡಿ ಪಾಚನ ಯೋಗ್ಯವಾಗುವಂತೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಅದಕ್ಕೆ ಸಮಾನ ವಾಯು. ಆಮೇಲೆ ಯಾವುದು ಉದಾನ ವಾಯು ಅಂತ ಬರ್ತದೆ. ಉದಾನ ವಾಯು ಕೆಲಸ ಏನು, ಅದರ ಸ್ಥಾನ ಯಾವುದು? ಉದಾನ ವಾಯು ಕಂಠವೇ ಸ್ಥಾನವಾಗಿರುತ್ತದೆ. ಕ್ರಿಯೆಯನ್ನು ಏನು ಮಾಡ್ತದೆ, ಶ್ವಾಸವೇ ಕ್ರಿಯೆಯಾಗಿರುವುದು, ಅದು ಉದಾನವೆಂದು ಹೇಳಲ್ಪಡುತ್ತದೆ. ಅಲ್ರಿ, ಶ್ವಾಸ ಏನದಲ್ಲ, ಇದಕ್ಕೇನಂತಾರೆ, ಇದು ಕ್ರಿಯೆ ಅದ. ಕಂಠವೇ ಅದ ಸ್ಥಾನದ. ಇದಕ್ಕೆ ಉದಾನವಾಯು ಅಂತ ಕರೀತಾರೆ. ಆಮೇಲೆ ವ್ಯಾನವಾಯು, ಅದು ಸರ್ವ ಶರೀರದಲ್ಲಿ ಇರ್ತದೆ. ಇದ್ದು ಅದರ ಸ್ಥಾನದ ಮುಂದೆ ರಸ ಸಂಗ್ರಹವೇ ಅದರ ಕ್ರಿಯೆಯಾಗಿರ್ತದೆ. ಅನ್ನದ ರಸವನ್ನು ಸಂಗ್ರಹ ಮಾಡ್ತದೆ. ಆದ್ದರಿಂದ ಅದಕ್ಕೆ ವ್ಯಾನ ಅಂತ ಕೂಡ ಕರೀತಾರೆ. ಈ 5 ಪ್ರಮುಖವಾಗಿ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ 5 ಪಂಚಭೇದಗಳನ್ನು ಹೇಳಿದರೆ, ಕೆಲವರು ಇನ್ನು 5 ಸೇರಿಸ್ತಾರೆ. ಅದಕ್ಕೆ ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ. ಈ 5 ಪ್ರಾಣಗಳನ್ನು ಅಧಿಕವಾಗಿ ಕೆಲವು ಜನ ಅಂಗೀಕಾರ ಮಾಡ್ತಾರೆ. ಇವುಗಳಿಗೆ ಕ್ರಮವಾಗಿ ಉದ್ಗಾರ, ಕಣ್ಣು ರೆಪ್ಪೆ ಹೊಡೆಯುವುದು, ಸೀನುವುದು, ಆಕಳಿಸುವುದು, ಶರೀರವನ್ನು ಉಬ್ಬಿಸುವುದು, ಈ ಪ್ರಕಾರ ಕ್ರಿಯೆಗಳನ್ನು ಮಾಡ್ತದೆ ಅಂತ ಕೆಲವು ಜನ ಹೇಳ್ತಾರೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ 5 ಭೂತಗಳ ರಜೋ ಅಂಶದಿಂದ ಈ ನಾಗಾದಿ ವಾಯುಗಳು ಒಂದೊಂದೇ ಕ್ರಮವಾಗಿ ಉತ್ಪತ್ತಿಯಾಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮೇಲೆ ಪ್ರಾಣಪಾನ, ಸಮಾನ, ಉದಾನ, ವ್ಯಾನ ಈ ಮುಖ್ಯ ಪ್ರಾಣಗಳೇನದವಲ್ಲ, ಅವು ಇಡೀ 5 ಭೂತಗಳ ರಜೋ ಅಂಶದಿಂದ ಉತ್ಪತ್ತಿ ಆಕ್ಕವಂತ ಅವರು ಹೇಳಿದರೆ, ಈ ನಾಗ, ಕೂರ್ಮ ಮೊದಲಾಗಿರ್ತಕ್ಕಂಥ 5 ಉಪಪ್ರಾಣಗಳಂತ ಕೆಲವು ಕಡೆ ಹೇಳಿ ಅವು ಒಂದೊಂದೇ ಭೂತಗಳ ರಜೋ ಅಂಶದಿಂದ ಉತ್ಪತ್ತಿಯನ್ನು ಅಂಗೀಕಾರ ಮಾಡ್ತಾರೆ. ಆಕಾಶ 5 ಭೂತಗಳ ರಜೋಗುಣ ಅಂಶದಿಂದ ಈ ನಾಗಾದಿ ವಾಯುಗಳು ಒಂದೊಂದೇ ಕ್ರಮದಿಂದ ಉತ್ಪತ್ತಿಯಾದವು ಎಂದು ಹೇಳುತ್ತಾರೆ. ಮತ್ತು ಇದೇ ಕ್ರಮವಾಗಿ ಪೃಥ್ವ್ಯಾದಿಗಳ ಒಂದೊಂದೇ ರಜಗುಣ ಅಂಶದಿಂದ, ಪೃಥ್ವಿ ಮೊದಲಾದ ಒಂದೊಂದು ರಜಗುಣ ಅಂಶದಿಂದ ಅಪಾನ, ಸಮಾನ, ಪ್ರಾಣ, ವ್ಯಾನವೆಂಬ 5 ವಾಯುಗಳಾದರೂ ಉತ್ಪತ್ತಿ ಆದವು ಅಂತ ಎಲ್ಲ ಭೂತ ರಜಗುಣ ಅಂಶ ಮಿಶ್ರಣದಿಂದ ಆಗಿಲ್ಲ ಅಂತ ಅವ್ರ ಅಭಿಪ್ರಾಯ. ಮೊದಲಿನವ್ರೇನು ಹೇಳಿದ್ರು, 5 ಭೂತಗಳ ರಜೋ ಅಂಶವೇ 5 ಪ್ರಾಣ ಆಗ್ಯಾವ ಅಂತ ಹೇಳಿದ್ರು. ಇವರೇನಂತಾರೆ, ಪ್ರತ್ಯೇಕ ಒಂದೊಂದು ಭೂತಗಳ ರಜೋ ಅಂಶದಿಂದ ಈ ನಾಗ, ಕೂರ್ಮ, ಕೃಕಲ ಮೊದಲಾಗಿರ್ತಕ್ಕಂಥ 5 ಇಂದ್ರಿಯ 5 ಪ್ರಾಣಗಳು ಉತ್ಪತ್ತಿಯಾದವು ಅಂತ ಹೇಳ್ತಾರೆ. ಏಕೆಂದರೆ ಇದು ಅದ್ವೈತ ಸಿದ್ಧಾಂತದಲ್ಲಿ ಪ್ರಕ್ರಿಯೆ ಇಲ್ಲ.
ಇದು ಅದ್ವೈತ ಸಿದ್ಧಾಂತ ಈ ಪ್ರಕ್ರಿಯೆ ಅಲ್ಲ. ಯಾಕೆ ಅಂತ ಕೇಳ ವಿದ್ಯಾರಣ್ಯ ಸ್ವಾಮಿಗಳು ಅದ್ವೈತ ಸಿದ್ಧಾಂತದಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡ್ಯಾರ. ಇನ್ನು ಪಂಚೀಕರಣ ಅಂತಕ್ಕಂಥ ವಾರ್ತಿಕಕಾರರು ಪಂಚೀಕರಣದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಪಂಚಕೋಶಗಳಲ್ಲಿ ನಾಗ ಕೂರ್ಮ ಮೊದಲಾದವುಗಳನ್ನ ಗ್ರಹಣ ಮಾಡಿಲ್ಲ. ಮತ್ತು ಅಪಾನ ಮೊದಲಾದ ಪಂಚ ಪ್ರಾಣಿಗಳ ಉತ್ಪತ್ತಿಯನ್ನು ಕೂಡ ಪಂಚಭೂತಗಳು ಒಟ್ಟುಗೂಡಿದ ರಜೋಗುಣ ಅಂಶದಿಂದ ಆಗಿರುತ್ತದೆ ಎಂದು ಹೇಳುತ್ತಾರೆ. ಏನು ವ್ಯತ್ಯಾಸ ಆಯಿತು? 5 ಪ್ರಾಣಾದಿ ಪಂಚಭೂತಗಳನ್ನು ಅಲ್ಲದನೆ ನಾಗಕೂರ್ಮಾದಿಗಳನ್ನು ನಮ್ಮ ಪೂರ್ವಜರು ಒಪ್ಪಿಕೊಂಡು ಬಂದಿಲ್ಲ. ಮತ್ತು 5 ಭೂತಗಳ ರಜೋಂಶದಿಂದ ಹೇಳ್ಕೊಂಬಂದಾರೆ ನಮ್ಮಲ್ಲಿ ಪೂರ್ವದಲ್ಲಿ. ಇವ್ರೇನಾಗ್ತಾರೆ ಒಂದೊಂದೇ ಭೂತದ ರಜೋಗುಣ ಉತ್ಪತ್ತಿ ಅಂತ ಹೇಳ್ತಾರಲ್ಲ, ಇದು ಸರಿ ಅಲ್ಲ. ಆದ್ದರಿಂದ ಒಂದೊಂದೇ ರಜೋಗುಣ ಅಂಶದ ಅಪಾನ ಮೊದಲಾದ ಪಂಚ ಪ್ರಾಣಿಗಳ ಉತ್ಪತ್ತಿಯನ್ನು ಹೇಳೋದು ಅಸಂಗತವಾಗಿರುತ್ತದೆ. ಸೂಕ್ಷ್ಮ ಶರೀರದಲ್ಲಿ ನಾಗಕೂರ್ಮ ಮೊದಲಾದ ವಾಯುಗಳನ್ನು ಗ್ರಹಣ ಮಾಡೋದು ಕೂಡ ಅಸಂಗತವಾಗಿರುತ್ತದೆ. ಪಂಚ ಪ್ರಾಣಗಳೇ ಸೂಕ್ಷ್ಮ ಶರೀರದಲ್ಲಿ ಗ್ರಹಣವಿರುತ್ತದೆ. 5 ಪ್ರಾಣಗಳನ್ನು ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅಂತಕ್ಕಂಥ ಮುಖ್ಯ 5 ಪ್ರಾಣಗಳನ್ನು ಸೂಕ್ಷ್ಮ ದೇಹದಲ್ಲಿ ಅಂಗೀಕಾರ ಮಾಡ್ಕೊಂಡು ಬಂದಿದ್ದಾರೆ. ಪ್ರಾಣಗಳು ವಿಕ್ಷೇಪ ರೂಪವಿರುತ್ತವೆ. ಪ್ರಾಣಗಳು ಕೂಡ ಚಲನವಲ್ಲ, ವಿಕ್ಷೇಪ ರೂಪದವೇ. ಮತ್ತು ರಜೋಗುಣಕ್ಕೆ ವಿಕ್ಷೇಪದ ಸ್ವಭಾವದ ಈ ಅನುಭವದ ಆಧಾರದ ಮೇಲೆ ಭೂತಗಳ ಒಟ್ಟು ರಜೋಗುಣ ಅಂಶದಿಂದ ಪ್ರಾಣಗಳ ಉತ್ಪತ್ತಿಯನ್ನು ಹೇಳಿರುತ್ತಾರೆ. ಈ ರೀತಿಯಾಗಿ ಕವಿತ್ವದ ತೃತೀಯ ಪಾದದ ಅರ್ಥವನ್ನು ಹೇಳಲ್ಪಟ್ಟಿತು. ಇನ್ನು 256ನೇ ಅಂಕದಲ್ಲಿ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಉತ್ಪತ್ತಿಯನ್ನು ಪ್ರತಿಪಾದಿಸುತ್ತಾರೆ. ಜ್ಞಾನೇಂದ್ರಿಯಗಳು 5: ಶ್ರೋತ್ರ, ತ್ವಚ, ನೇತ್ರ, ಜಿಹ್ವ, ಘ್ರಾಣ. ಈ 5 ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳ ಉತ್ಪತ್ತಿಯನ್ನು ಹೇಳೋರದಾರೆ. ವಾಕ್, ಪಾಣಿ, ಪಾದ, ಉಪಸ್ಥ, ಗುದ ಕರ್ಮೇಂದ್ರಿಯಗಳು. ಇನ್ನು ಒಂದೊಂದು ಭೂತದ ಸತ್ವಗುಣ ಅಂಶದಿಂದ ಒಂದೊಂದು ಜ್ಞಾನ ಇಂದ್ರಿಯಗಳ ಉತ್ಪತ್ತಿಯಾದವು. ಒಂದೊಂದು ಭೂತದ ರಜೋಗುಣ ಅಂಶದಿಂದ ಒಂದೊಂದು ಕರ್ಮ ಇಂದ್ರಿಯಗಳ ಉತ್ಪತ್ತಿಯಾದವು. ಅದು ಹ್ಯಾಂಗ್ರಿ ಅಂತ ಕೇಳಿದರೆ, ಆಕಾಶದ ಸತ್ವಗುಣದಿಂದ ಶ್ರೋತ್ರ, ವಾಯುವಿನ ಸತ್ವಗುಣದಿಂದ ತ್ವಕ್ಕು, ತೇಜದ ಸತ್ವಗುಣದಿಂದ ನೇತ್ರ, ಜಲದ ಸತ್ವಗುಣದಿಂದ ಜಿಹ್ವ, ಪೃಥ್ವಿಯ ಸತ್ವಗುಣದಿಂದ ಘ್ರಾಣ. ಹೀಗೆ ಸತ್ವಗುಣದಿಂದ ಉತ್ಪತ್ತಿಯಾಗಿರುವಂಥವುಗಳಾಗಿರುತ್ತವೆ. ಈ ರೀತಿಯಾಗಿ ಈ ಪಂಚೇಂದ್ರಿಯಗಳು ಜ್ಞಾನಕ್ಕೆ ಸಾಧನವಾಗಿರುತ್ತವೆ. ಈ ಪಂಚೇಂದ್ರಿಯಗಳು ಜ್ಞಾನಕ್ಕೆ ಸಾಧನವಾಗಿರುವುದರಿಂದ ಅವಕ್ಕೆ ಜ್ಞಾನೇಂದ್ರಿಯ ಅಂತ ಹೇಳಲ್ಪಡುತ್ತದೆ. ಜ್ಞಾನ ಸತ್ವಗುಣದಿಂದಾಗಿರುತ್ತದೆ. ಜ್ಞಾನ ಸತ್ವಾತ್ ಸಂಜಾಯತೆ ಜ್ಞಾನಂ. ಆದ್ದರಿಂದ ಭೂತಗಳ ಸತ್ವಗುಣದಿಂದ ಉತ್ಪತ್ತಿಯಾಗಿರುತ್ತವೆ ಎಂದು ಹೇಳಿದ್ದಾರೆ. ಶ್ರೋತ್ರೇಂದ್ರಿಯ ಆಕಾಶದ ಗುಣವನ್ನು ಗ್ರಹಣ ಮಾಡುತ್ತದೆ. ಆದ್ದರಿಂದ ಶ್ರೋತ್ರೇಂದ್ರಿಯವು ಆಕಾಶದಿಂದ ಉತ್ಪತ್ತಿಯಾಯಿತು ಅಂತ ಹೇಳಲ್ಪಡುತ್ತದೆ. ಅದರಂತೆ ಯಾವ ಭೂತದ ಗುಣವನ್ನು ಯಾವ ಇಂದ್ರಿಯ ಗ್ರಹಣ ಮಾಡುತ್ತವೆಯೋ ಆ ಭೂತದಿಂದ ಆ ಇಂದ್ರಿಯ ಉತ್ಪತ್ತಿಯಾಗಿತ್ತೆಂದು ಹೇಳಬೇಕು. ಅದು ಹ್ಯಾಂಗ್ರಿ? ಆಕಾಶದ ರಜೋಗುಣಾಂಶದಿಂದ ವಾಕ್ ಉತ್ಪತ್ತಿಯಾಯಿತು. ವಾಯುವಿನ ರಜೋಗುಣಾಂಶದಿಂದ ಪಾಣಿ ಉತ್ಪತ್ತಿಯಾಯಿತು. ತೇಜದ ರಜಗುಣಾಂಶದಿಂದ
ಪಾದದ ಉತ್ಪತ್ತಿಯಾಯಿತು. ಜಲದ ರಜೋಗುಣ ಅಂಶದಿಂದ ಉಪಸ್ಥ ಇಂದ್ರಿಯ ಉತ್ಪತ್ತಿಯಾಯಿತು. ಪೃಥ್ವಿ ರಜೋಗುಣದಿಂದ ಗುದದ ಉತ್ಪತ್ತಿ ಆಯಿತು. ಪಾಕ, ಪಾಣಿ, ಪಾದ, ಉಪಸ್ಥ, ಗುದ ಇವು 5 ಪ್ರತ್ಯೇಕ ಇಂದ್ರಿಯಗಳ ರಜೋಗುಣದಿಂದ ಉತ್ಪತ್ತಿ ಆಗಿದ್ದಾವೆ. ಸ್ತ್ರೀಯ ಯೋನಿ ಹಾಗೂ ಪುರುಷರ ಜನನೇಂದ್ರಿಯಲ್ಲಿ ಯಾವುದು ವಿಷಯಾನಂದಕ್ಕೆ ಸಾಧನವ ಇಂದ್ರಿಯ ಆಗಿರುವುದೋ ಅದು ಉಪಸ್ಥ ಇಂದ್ರಿಯ ಅಂತ ಕರೀತಾರೆ. ಕರ್ಮವೆಂದರೆ ಕ್ರಿಯೆ ಆಗಿರುತ್ತದೆ. ಕರ್ಮ ಅಂದ್ರೆ ಕ್ರಿಯೆ. ಈ 5 ಇಂದ್ರಿಯಗಳು ಕ್ರಿಯೆಗೆ ಸಾಧನವಾಗಿರುತ್ತವೆ. ಆದ್ದರಿಂದ ಇವುಗಳಿಗೆ ಕರ್ಮೇಂದ್ರಿಯ ಅಂತ ಹೇಳಲ್ಪಡುತ್ತದೆ. ಕ್ರಿಯೆಯು ರಜೋಗುಣದಿಂದಾಗುತ್ತದೆ. ರಜೋ ರಾಗಾತ್ಮಕ ವಿದ್ಯೆ ತೃಷ್ಣಾ ಸಂಘ ಸಮುದ್ಭವ. ಈ ಕ್ರಿಯೆ ರಜೋಗುಣದ ಉತ್ಪತ್ತಿಯಾಗ್ತದೆ. ಆದ್ದರಿಂದ ಭೂತಗಳ ರಜೋಗುಣಾಂಶದಿಂದ ಅವುಗಳ ಉತ್ಪತ್ತಿಯನ್ನು ಹೇಳಿರುತ್ತಾರೆ. ಭೂತಗಳ ರಜೋಂಶದಿಂದ ಏನ್ರಿ ಈ ಯಾವ ಕರ್ಮೇಂದ್ರಿಯಗಳ ಉತ್ಪತ್ತಿಯನ್ನು ಹೇಳಲ್ಪಟ್ಟಿತು. ಅಂದ್ರೆ ಭೂತಗಳ ಸತ್ವಾಂಶದಿಂದ ಜ್ಞಾನೇಂದ್ರಿಯ ಉತ್ಪತ್ತಿ ಆಗ್ಯದ. ಪಂಚಭೂತ ರಜೋಂಶದ ಕರ್ಮೇಂದ್ರಿಯ ಉತ್ಪತ್ತಿ ಆಗಿದೆ. ಇನ್ನು ಇತಿ ಸೂಕ್ಷ್ಮ ಸೃಷ್ಟಿ ನಿರೂಪಣೆ. ಭೂತ ಪಂಚೀಕೃತ ಅವಕಾರಜ ಇತನೇ ಸೂಕ್ಷ್ಮ ಸೃಷ್ಟಿ ಪಿಚ್ಛಾನ ಪಂಚೀಕೃತ ಭೂತನತೆ ಉಪಜೋ ಸ್ಥೂಲ ಪ್ರಸಾರೋ ಸಾರೋ ಮಾನ. ಪಂಚೀಕರಣವಾಗದೆ ಇರುವಂತಹ ಭೂತಗಳಿಗೆ ಏನಂತಾರೆ ಅಂತ ಕೇಳಿದ್ರೆ ಅಪಂಚೀಕೃತ ಪಂಚಭೂತಗಳು ಅಂತ ಕರೀತಾರೆ. ಅಪಂಚೀಕೃತ ಪಂಚಭೂತಗಳು ಅಂತ ಕರೀತಾರೆ. ಹಾಗೂ ಜ್ಞಾನೇಂದ್ರಿಯ ಇವಿಷ್ಟು ಸಮಷ್ಟಿ, ಇವಿಷ್ಟು ಸೂಕ್ಷ್ಮ ಸೃಷ್ಟಿ ಅಂತ ಕರೀತಾರೆ. ತಿಳಿತಾ? ಈಗ ಸವಯ ಚಂದ ಸೂಕ್ಷ್ಮ ಸೃಷ್ಟಿಯಾಗ ಹೇಳಲ್ಪಟ್ಟು ಸೂಕ್ಷ್ಮ ಸೃಷ್ಟಿ ಇದು ಎದರಿಂದ ಉತ್ಪತ್ತಿ ಆಯ್ತು ಅಂತಾರೆ? ಅಪಂಚೀಕೃತ ಪಂಚಭೂತಗಳಿಂದ ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಆಯಿತು. ಸೂಕ್ಷ್ಮ ಸೃಷ್ಟಿಯೊಳಗೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನ, ಬುದ್ಧಿ ಇವು 17 ಕೂಡಿಸಿ ಇದಕ್ಕೆ ಏನಂತಾರ? ಸೂಕ್ಷ್ಮ ಸೃಷ್ಟಿ ಅಂತ ಕರೀತಾರೆ. ಸಯವಯ ಚಂದ ಕಾರಣ ಸೂಕ್ಷ್ಮ ಸ್ಥೂಲ ದೇಹ ಅರು पंचकोश इनही में ज्ञान करी विवेक लखी आत्म न्यारो ಮುಂಚೆ ಶಿಕಾತೆ जो ಭಾನ. ಟೀಕಾದಾಗ ಬರೀತಾ ಇದ್ದಾರಲ್ಲ, ಅಪಂಚೀಕೃತ ಭೂತಗಳು ಮತ್ತು ಅವುಗಳ ಕಾರ್ಯಗಳಾದ ಅಂತಃಕರಣ, ಪ್ರಾಣ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಇಷ್ಟು ಸೂಕ್ಷ್ಮ ಸೃಷ್ಟಿ ಎಂದು ಹೇಳಲ್ಪಡುತ್ತದೆ. ಏನೇನಾಯ್ತು? ಅಪಂಚೀಕೃತ ಭೂತಗಳ ಕಾರ್ಯವಾಗಿರ್ತಕ್ಕಂಥ ಪ್ರಾಣ ಪಂಚಕ, ಕರ್ಮೇಂದ್ರಿಯ ಪಂಚಕ, ಜ್ಞಾನೇಂದ್ರಿಯ ಪಂಚಕ, ಅಂತಃಕರಣ ಎರಡನ್ನ ಹಿಡಿದ. ಇನ್ನೆರಡು ಅದರೊಳಗೆ ಅಂತರ್ಭೂತ ಮಾಡಿದ. ಮನ ಬುದ್ಧಿ ಅಷ್ಟ ಹಿಡ್ಕೊಂಡು ಬಂದ. ಈ 17 ತತ್ವಗಳು ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಸೂಕ್ಷ್ಮ ಸೃಷ್ಟಿಯ ಜ್ಞಾನ ಇಂದ್ರಿಯಗಳಿಂದ ಆಗುವುದಿಲ್ಲ. ಇದಕ್ಕೆ ಸೂಕ್ಷ್ಮ ಅಂತ ಯಾಕಂತಾರ ಅಂತ ಕೇಳಿದರೆ, ಇಂದ್ರಿಯಗಳಿಂದ ಇದರ ಜ್ಞಾನ ಆಗುವುದಿಲ್ಲ. ಇಂದ್ರಿಯಗಳಿಂದ ಇವತ್ತರದು ಈ ಸೂಕ್ಷ್ಮ ಸೃಷ್ಟಿದು ಜ್ಞಾನ ಆಗುವುದಿಲ್ಲ. ಅಲ್ಲಿ ಸೂಕ್ಷ್ಮ ಸೃಷ್ಟಿ ಜ್ಞಾನ ಇಂದ್ರಿಯಗಳಿಂದ ಆಗುವುದಿಲ್ಲ. ನೇತ್ರ, ನಾಸಿಕ ಮೊದಲಾದ ಗೋಲಕಗಳೇನೋ ಇಂದ್ರಿಯಗಳ ವಿಷಯವಾಗುತ್ತವೆ. ನಮಗೆ ಕಿವಿ, ಮೂಗ, ಕಣ್ಣ ಅಂತೇನು ಅಂತೀವಲ್ಲ, ಇವು ಇಂದ್ರಿಯಗಳಲ್ಲ. ಇಂದ್ರಿಯಗಳು ಇರುವ ಮನೆಗಳು. ಇದಕ್ಕೆ ಗೋಲಕ ಅಂತ ಕರೀತಾರೆ. ಈ ಗೋಲಕಗಳ ಇಂದ್ರಿಯ ವಿಷಯ ಅಕ್ಕವ ವಿನಃ ಇಂದ್ರಿಯಗಳು ಇಂದ್ರಿಯಕ್ಕೆ ವಿಷಯ ಆಗುವುದಿಲ್ಲ.
ನೀವು ಡಾಕ್ಟ್ರಂತಕ್ಕೆ ಕಣ್ಣು ತೋರಿಸ್ಲಾಕಂತ ಹೋಗ್ತೀರಿ, ಡಾಕ್ಟರ್ನು ತನ್ನ ಕಣ್ಣಿನ ನಿಮ್ಮ ಕಣ್ಣು ನೋಡಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅವೇನು ನೋಡ್ತಾನ, ಮ್ಯಾಲಿನ ಗೋಲಕ ನೋಡ್ತಾನ. ಕಣ್ಣಿಗೆ ಗೋಲಕಗಳು ಕಾಣಿಸ್ತಾವೆ ವಿನಃ ಇಂದ್ರಿಯಗಳು ಕಾಣಿಸುವುದಿಲ್ಲ. ಅವ ಕೇಳ್ತಾನೆ, ಇಬ್ಬರು ಮಾಡ್ತಾನ, ಎಸದಾವು 4 ಅದಾವ ಅಂದ್ರೆ ಬರೋಬ್ಬರಿ ಅಂತಾನ, 5 ಅದಾವ ಅಂದ್ರೆ ನೀನು ಇಂದ್ರಿಯ ಫೇಲ್ ಆಗೈತಿ ಅಂತಾನೆ. ಅಂದ್ರೇನು, ಡಾಕ್ಟರ್ಗೂ ಇಂದ್ರಿಯಗಳು ಕಾಣಿಸಂಗಿಲ್ಲ, ನಮಗೂ ನಮ್ಮ ಇಂದ್ರಿಯಗಳು ಕಾಣಿಸಂಗಿಲ್ಲ. ಆದ್ದರಿಂದ ಅವುಗಳಿಗೆ ಸೂಕ್ಷ್ಮ ಸೃಷ್ಟಿ ಅಂತ ಕರೆಯಲ್ಪಡುತ್ತದೆ. ಸ್ಥೂಲ ಸೃಷ್ಟಿ ಉತ್ಪತ್ತಿಯಾದ ನಂತರ, ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿಯಾದ ನಂತರ ಈಶ್ವರನ ಇಚ್ಛೆಯಿಂದ ಸ್ಥೂಲ ಸೃಷ್ಟಿ ನಿಮಿತ್ತವಾಗಿ ಭೂತಗಳ ಪಂಚೀಕರಣವಾಯಿತು. ಈ ಸೃಷ್ಟಿಯ ಉತ್ಪತ್ತಿಗೆ ಕಾರಣ ಏನು ಅಂತ ಮೊದಲು ನಾವು ವಿಚಾರ ಮಾಡಿ ನೋಡಿದ್ದಾದ್ರೆ, ಜೀವರ ಕರ್ಮದ ಭೋಗವನ್ನ ಕೊಡಲಿಕ್ಕೆ ಯಾವಾಗ ಸಮ್ಮುಖ ಆಗ್ತಾವ ಆವಾಗ ಇಚ್ಛಾ ಆಯಿತು, ಸೃಷ್ಟಿ ಆಯಿತು. ಸೃಷ್ಟಿಯೊಳಗ ಸೂಕ್ಷ್ಮ ಸೃಷ್ಟಿ ಮೊದಲು ಉತ್ಪತ್ತಿ ಆಯಿತು. ಆಮೇಲೆ ಆ ಜೀವರಿಗೆ ಭೋಗವನ್ನ ಮಾಡ್ಲಾಕ ಒಂದು ಸ್ಥಾನ ಬೇಕಲ್ಲ. ಅಲ್ಲ, ಸ್ಥೂಲ ಶರೀರ ಭೋಗದ ಸ್ಥಾನವಾಗಿರುತ್ತದೆ ಅಂತ ಬರೀತಾರೆ ಚಂದ್ರೋದಯಕಾರರು. ಸ್ಥೂಲ ಶರೀರ ಭೋಗದ ಸ್ಥಾನ. ನೀವು ಹೆಂಗೊಂದು ಮನೆ ಕಟ್ಕೊಂಡು ಮನೆಯೊಳಗೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ ಭೋಗವನ್ನು ಹೆಂಗೆ ಮಾಡ್ತೀರಿ ಅಂತ. ಸ್ಥೂಲ ಶರೀರ ಜೀವನಿಗೆ ಭೋಗದ ಸ್ಥಾನ. ಆ ಹಿಂದೆ ಮಾಡಿದ ಸುಖ ದುಃಖಗಳ, ಹಿಂದೆ ಮಾಡಿದ ಪುಣ್ಯ ಪಾಪಗಳ ಫಲವಾದ ಸುಖ ದುಃಖಗಳನ್ನು ಸ್ಥೂಲ ಶರೀರದಲ್ಲಿ ಊಟ ಮಾಡ್ತಾನವ. ಅದಲ್ಲ, ಎಲ್ಲಿ ಉಣ್ತಾನವನ ಊಟ ಮಾಡೋ ಸ್ಥಾನ ಇದು. ಸುಖವನ್ನು ಇಲ್ಲೇ ಅನುಭವಿಸ್ಬೇಕವ, ದುಃಖವನ್ನು ಇಲ್ಲೇ ಸ್ಥೂಲ ಶರೀರದೊಳಗೆ. ಆದ್ದರಿಂದ ಪಂಚೀಕರಣ 2 ಪ್ರಕಾರವಾಗಿರುತ್ತೆ. ಆದ್ದರಿಂದ ಪಂಚೀಕರಣ ಮಾಡೋ ಪ್ರಸಂಗ ಬಂತು. ಏನು, ಜೀವರಿಗೆ ಸುಖ ದುಃಖಗಳ ಭೋಗ ಮಾಡ್ಲಾಕ ಒಂದು ಸ್ಥಾನ ಬೇಕಾತು. ಅದರ ಸಲುವಾಗಿ ಇದು ಸ್ಥಾನ ಆತು. ಅಂದರೆ ಸ್ಥೂಲ ಶರೀರ ಸ್ಥಾನ ಆತು, ಸೂಕ್ಷ್ಮ ಶರೀರ ಭೋಗಕ್ಕೆ ಕಾರಣ ಆಯ್ತು, ಸಾಧನ ಆಯಿತು. ಸಾಧನ ಬೇಕು, ಸ್ಥಾನ ಬೇಕು ಅಲ್ರಿ. ಆ ಸೂಕ್ಷ್ಮ ಶರೀರ ಭೋಗದ ಸಾಧನ ಆಯಿತು, ಸ್ಥೂಲ ಶರೀರ ಭೋಗದ ಸ್ಥಾನ ಆಯಿತು. ಅದಕ್ಕೆ ಸ್ಥೂಲ ಶರೀರದ ಉತ್ಪತ್ತಿಯನ್ನು ಮಾಡಬೇಕಾಯಿತು. ಅದಕ್ಕೋಸ್ಕರವಾಗಿ ಪಂಚೀಕರಣ ಮಾಡಬೇಕಾತಲ್ಲ. ಆ ಪಂಚೀಕರಣ ಹೆಂಗದ ಅಂತ ಕೇಳಿದ್ರೆ 2 ಪ್ರಕಾರದ. ನಂಬರ್ 1, ನಂಬರ್ 2 ಅಂತ ಆ 2 ಪ್ರಕಾರದ ಪಂಚೀಕರಣವನ್ನು ಗುರುತಿಸಿಕೊಟ್ಟಿದ್ದಾರೆ. ನಂಬರ್ 1, ಒಂದೊಂದು ಭೂತಗಳು 2 ಸಮಭಾಗವಾಗಿ ಒಂದೊಂದು ಭಾಗ ಮಾತ್ರ 4 ಭಾಗಗಳುಂಟಾದವು. ಪಂಚಭೂತಗಳ ಅರ್ಧ ಭಾಗವಾದ ಪ್ರಥಮ ಭಾಗವು ಇದ್ದಕ್ಕಿದ್ದಂತೆ ಉಳಿಯಿತು. ಯಾವ ಅರ್ಧ ಭಾಗಗಳು 4 ಭಾಗಗಳಾಗಿದ್ದವೋ ಅವು ಪೃಥಕ್ ಅಂದರೆ ಬೇರೆಯಾಗಿ ಉಳಿದವು. ನಂತರ ಅವು ಮುಖ್ಯಾರ್ಧ ಭಾಗದಲ್ಲಿ ತಮ್ಮ ತಮ್ಮ ಮುಖ್ಯ ಭಾಗಗಳನ್ನು ಬಿಟ್ಟು ಕೂಡಿಕೊಳ್ಳುವುದರಿಂದ ಎಲ್ಲ ಭೂತಗಳಲ್ಲಿಯೂ ತಮ್ಮ ತಮ್ಮ ಮುಖ್ಯಾರ್ಧ ಭಾಗವು ಮತ್ತು ತಮ್ಮಿಂದ ಭಿನ್ನವಾದ ಇತರ 4 ಭೂತಗಳಲ್ಲಿಯ ಅರ್ಧ ಭಾಗ ಕೂಡಿ ಪಂಚೀಕರಣವೆಂದು ಹೇಳುತ್ತಾರೆ. ಅಂದ್ರೆ ಏನು, ಚಂದ್ರೋದಯ ಸ್ಪಷ್ಟವಾಗಿ ಹೇಳ್ಕೊಂಬಂದ. ಆಕಾಶದಾಗ 2 ಭಾಗ ಮಾಡಿ, ಸಮವಾಗಿ 2 ಭಾಗ ಮಾಡ್ರಿ, 1 ಭಾಗ ಹಂಗೆ ಹೇಳ್ರಿ, ಉಳಿದ ಅರ್ಧದಾಗ 4 ಭಾಗ ಮಾಡ್ರಿ. ಅದರಂತೆ ವಾಯುನಾಗೆ ಸಮವಾಗಿ 2 ಭಾಗ ಮಾಡ್ರಿ, ವಾಯುನ ಅರ್ಧ ಭಾಗ ಹಂಗೆ ಹೇಳ್ರಿ, ಉಳಿದ ಅರ್ಧದಾಗ 4 ಮಾಡ್ರಿ. ಆ ಬಳಿಕ ಅಗ್ನಿಯೊಳಗೆ ಸಮವಾಗಿ 2 ಭಾಗ ಮಾಡ್ರಿ, ಅರ್ಧ ಭಾಗ ಹಂಗೆ ಹೇಳ್ರಿ, ಉಳಿದ ಅರ್ಧದಾಗ 4 ಭಾಗ ಮಾಡ್ರಿ. ಅದರಂತೆ ಜಲದೊಳಗೆ 2 ಭಾಗ ಮಾಡ್ರಿ, ಅರ್ಧ ಹಂಗೆ ಹೇಳ್ರಿ, ಉಳಿದ ಅರ್ಧದಾಗ 4 ಭಾಗ ಮಾಡ್ರಿ.
ಪೃಥ್ವಿಯೊಳಗೆ ಎರಡು ಭಾಗ ಮಾಡ್ರಿ, ಒಂದು ಅರ್ಧ ಹಂಗೆ ಇಡ್ರಿ, ಉದ್ರಾಗ 4 ಭಾಗ ಮಾಡಿ. ಈ 4 ಭಾಗಗಳು ಯಾವ ತಮ್ಮ ತಮ್ಮ ಭೂತಗಳನ್ನ ಬಿಟ್ಟು ಉಳಿದ 4ರಲ್ಲಿ ಸೇರಿಕೊಂಡು ಅಂತಂದ್ರೆ 25 ತತ್ವಗಳಾದವು. ಇದೊಂದು ಪಂಚೀಕರಣದ ರೀತಿ. ಇದು ಎರಡನೇ ರೀತಿ ಏನಪ್ಪ, ಒಂದೊಂದು ಭಾಗಗಳು ಎರಡೆರಡು ಭಾಗಗಳಾಗಿ ಉಂಟಾದವು, ಅವು ಸಮವಾಗಿ ಇರುವುದಿಲ್ಲ. ಮೊದಲಿನೋ ಸಮವಾಗಿ 2 ಭಾಗ ಮಾಡಬೇಕಂದ್ರು, ಇವರು ಹಂಗಿಲ್ಲ, ಸಮವಾಗಿ ಎರಡೆರಡು ಭಾಗ ಮಾಡೋದು ಖರೇನ, ಆದರೆ ಸಮವಾಗಿ ಮಾಡೋಂಗಿಲ್ಲ. ಮತ್ತೇನಂದ್ರೆ ಒಂದು ಭಾಗ 4 ಅಂಶದಿಂದ ಕೂಡಿದ್ದು, ಮತ್ತೊಂದು ಭಾಗ 5 ಅಂಶದಿಂದ ಕೂಡಿದ್ದು. ಹೆಚ್ಚು ಕಡಿಮೆ ಆಯ್ತು ನೋಡಿ. ಮತ್ತೊಂದು 5 ಅಂಶ ಕೂಡಿದ್ದು. ಹೀಗೆ ಸಣ್ಣ ದೊಡ್ಡ ಎರಡೆರಡು ಭಾಗಗಳು ಉಂಟಾದವು. ಸಣ್ಣ 4 ಆದವು, ದೊಡ್ಡ 4 ಆದವು. ಸಣ್ಣ 5 ಆದವು, ದೊಡ್ಡ 5 ಆದವು. ಅವುಗಳಲ್ಲಿ ಅಧಿಕವಾದ 5 ಭಾಗಗಳು ಇದಕ್ಕಿದ್ದಂತೆ ಬೇರೆಯಾಗಿಡಲ್ಪಟ್ಟು, ಮತ್ತು ಪಂಚಭೂತಗಳಲ್ಲಿಯ ಚಿಕ್ಕದಾದ ಯಾವ 4 ಅಂಶದ ಪಂಚಭಾಗಗಳಿರುವವೋ ಅವುಗಳು ಒಂದೊಂದು ಭಾಗವನ್ನು 5 ಭಾಗಗಳನ್ನಾಗಿ ಮಾಡಿ ಪೃಥಕ್ ಅಂದರೆ ಬೇರೆಯಾಗಿಡಲ್ಪಟ್ಟ ಅಧಿಕವಾದ 5 ಭಾಗದಲ್ಲಿ ಒಂದೊಂದು ಭಾಗವು ಕೂಡುವುದರಿಂದ ಪಂಚೀಕರಣವಾಯಿತು. ನೀವು ಅದನ್ನರೇ ಗ್ರಹಣ ಮಾಡ್ರಿ, ಇದನ್ನರೇ ಗ್ರಹಣ ಮಾಡ್ರಿ. ಮೊದಲಂತೂ ಹೇಳಿದಾರೆ, ಇದ್ರಾಗ ಭಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬ್ಯಾಡ್ರಿ. ಮದ್ದಿನ ಆಣಿ ಮಾಡಿದ್ದ ಕತೆ ಹೇಳಿರಲ್ಲ, ಅದು ಮದ್ದಿನ ಆಣಿ ಯಾಕೆ ಇಡಾಕ ಮಾಡಿಲ್ಲ, ಹಾರ್ಸಾಕ್ ಮಾಡಿತ್ತು. ಅದನ್ನ ಮದ್ದಿನ ಆಣಿ ಅದ್ರಾಗ ಕಾಲು ಕುಂಟತಿ ಬಾಲ್ ಕಿರ್ದತಿ ಅನ್ನಕ್ ಹೋಗ್ಬ್ಯಾಡ್ರಿ. ನಿಮ್ಮ ಅನುಭವಕ್ಕೆ ಯಾವ್ದ್ರಾಗ ಯಾವ್ದು ಬರ್ತೈತೆ ಅದನ್ನು ಗ್ರಹಣ ಮಾಡ್ಕೋರಿ. ಇಟ್ಟಿದ ಮೇಲೆ ಅಭಿಪ್ರಾಯ. ಪ್ರಥಮ ಪಕ್ಷದಲ್ಲಿ ಒಂದು ಅರ್ಧ ಭಾಗವು 4 ಭಾಗಗಳಾಗಿ ಬೇರೆ ಬೇರೆಯಾಗಿದ್ದವು. ಅವು ತಮ್ಮ ಮುಖ್ಯಾರ್ಥ ಭಾಗವನ್ನು ಬಿಟ್ಟು ಉಳಿದ ಭೂತಗಳಲ್ಲಿ ಅರ್ಧ ಭಾಗ ಸೇರಿಕೊಂಡವು. ಆದರೆ ಎರಡನೇದ್ರೊಳಗೆ ಹಂಗಿಲ್ಲ. ಎರಡನೇ ಪಕ್ಷದಲ್ಲಿ ಚಿಕ್ಕ ಭಾಗದ 5 ಭಾಗಗಳು ಬೇರೆ ಬೇರೆಯಾಗಿದ್ದವು. ಅವು ಅಧಿಕವಾದ 5 ಭೂತ ಭಾಗಗಳಲ್ಲಿ ತಮ್ಮ ಭಾಗವಾದ ಸಹಿತವಾಗಿ ಸೇರಿಕೊಂಡವು, ಕೂಡಿಕೊಂಡು. ಈ ರೀತಿಯಿಂದ ಪ್ರಥಮ ಪಕ್ಷದಲ್ಲಿ ಪಂಚೀಕರಿಸಲ್ಪಟ್ಟ ಭೂತಗಳಲ್ಲಿ ತಮ್ಮದೇ ಆದ ಅರ್ಧಾಂಶ ಮತ್ತು ಅನ್ಯ ಭೂತಗಳ ಅರ್ಧಾಂಶ ಕೂಡಿ ಭೂತಗಳು ಪೂರ್ಣ ಆದವು. ಆದರೆ ಎರಡನೇ ಪಕ್ಷದಲ್ಲಿ ಪಂಚೀಕರಣ ಮಾಡಿದ್ದರಿಂದ ತಮ್ಮದೇ ಆದ 21 ಅಂಶವು ಮತ್ತು ಅನ್ಯ ಭಾಗಗಳ 4 ಅಂಶ ಕೂಡಿ ಭೂತಗಳು ಪೂರ್ಣವಾದವು. ಮತ್ತು ಎರಡನೇ ಪಕ್ಷದ ಸುಲಭವಾದ ರೀತಿ ಇದು ಈ ಪ್ರಕಾರವಿರುತ್ತದೆ. ಒಂದೊಂದು ಭೂತಗಳನ್ನು 25 ಭಾಗಗಳನ್ನಾಗಿ ಮಾಡಲಾಯಿತು. 21 ಭಾಗಗಳು ಮತ್ತು 4 ಭಾಗಗಳು ಬೇರೆ ಬೇರೆಯಾದವು. 4 ಭಾಗಗಳಲ್ಲಿ ಒಂದೊಂದು ಭಾಗವು ತಮ್ಮ 21 ಭಾಗವನ್ನು ಬಿಟ್ಟ ಅನ್ಯ 21 ಭಾಗಗಳಲ್ಲಿ ಸೇರಿಕೊಂಡವು. ಈ ರೀತಿಯಿಂದ 2 ಪ್ರಕಾರದ ಪಂಚೀಕರಣ ಹೇಳಲ್ಪಟ್ಟಿತು. ಒಂದೊಂದು ಭೂತದಲ್ಲಿ 5 ಭೂತಗಳನ್ನು ಕೂಡಿಸಿ ಮಾಡೋದಕ್ಕೆ ಪಂಚೀಕರಣ ಅಂತ ಕರೀತಾರೆ. ಪಂಚೀಕರಣ ಅರ್ಥ ಏನು? ಒಂದೊಂದು ಭೂತಗಳಲ್ಲಿ 5 ಭಾಗ ಮಾಡಿದ್ದಕ್ಕೆ ಪಂಚೀಕರಣ. ಯಾವ ಭೂತಗಳನ್ನು ಪಂಚೀಕರಣ ಮಾಡುತ್ತದೆಯೋ ಆ ಭೂತ ಕುರಿತು ಪಂಚೀಕೃತ ಭೂತವೆಂದು ಹೇಳುತ್ತಾರೆ. ಭೂತಗಳು ಅಪಂಚೀಕೃತ ಪಂಚಭೂತಗಳಂತ ಒಂದು ಪಂಚೀಕೃತ ಪಂಚಭೂತಗಳು ಒಂದು. ಅಪಂಚೀಕೃತ ಪಂಚಭೂತಗಳಿಂದ ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿಯಾಗ್ಯದ ಅನ್ರಿ. ಪಂಚೀಕೃತ ಪಂಚಭೂತಗಳಿಂದ ಸ್ಥೂಲ ಸೃಷ್ಟಿ ಉಂಟಾಗ್ಯದ. ಇನ್ನ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಈ ಸ್ಥೂಲ ಬ್ರಹ್ಮಾಂಡಗಳ ಉತ್ಪತ್ತಿ ಈಗ
ಪಿಂಡಾಂಡದ ವ್ಯುತ್ಪತ್ತಿಯನ್ನು ಹೇಳ್ಯಾರ ಇಲ್ಲಿ ತನಕ. ಇನ್ನು ಬ್ರಹ್ಮಾಂಡದ ಉತ್ಪತ್ತಿ ಹೇಳಬೇಕಾಕೈತಿ. ಯಾವ ರೀತಿ ಪಿಂಡಾಂಡಗಳದಾವೋ ಅದೇ ರೀತಿ ಬ್ರಹ್ಮಾಂಡಗಳು ಹೇಳಲ್ಪಡ್ತವೆ. ಸ್ಥೂಲ ಬ್ರಹ್ಮಾಂಡಗಳ ಉತ್ಪತ್ತಿ. ಆ ಪಂಚೀಕರಣ ಮಾಡಲ್ಪಟ್ಟ ಭೂತಗಳಿಂದ ಇಂದ್ರಿಯಗಳಿಗೆ ವಿಷಯವಾದ ಸ್ಥೂಲ ಬ್ರಹ್ಮ ಅಂಡ ಬ್ರಹ್ಮಾಂಡ ಉಂಟಾಯಿತು. ಬ್ರಹ್ಮಾಂಡ ಅಂದ್ರೇನು? ಬ್ರಹ್ಮದ ಅಂಡ ಬ್ರಹ್ಮಾಂಡ ಅದಲ್ಲ. ಬ್ರಹ್ಮದ ಅಂಡ ಅಂದ್ರೇನು? ತತ್ತಿ. ಅಂದ್ರ ತತ್ತಿ. ಪಾರಿವಾಳ ತತ್ತಿ ಒಳಗೆ ಪಾರಿವಾಳ ಇರ್ತದ, ಗಿಳಿ ತತ್ತಿ ಒಳಗೆ ಗಿಳಿ ಇರ್ತದ, ಕೋಳಿ ತತ್ತಿ ಒಳಗೆ ಕೋಳಿ ಇರ್ತದ, ಹಾವಿನ ತತ್ತಿ ಒಳಗೆ ಹಾವು ಇರ್ತದ. ಹಂಗ ಬ್ರಹ್ಮಾಂಡ ಅಂದ್ರೆ ಬ್ರಹ್ಮದ ಅಂಡ ಅಂದ್ರೆ ಹ್ಯಾಂಗ ಕೋಳಿ ತತ್ತಿ ಒಳಗೆ ಕೋಳಿ ಏನ್ರಿ, ಗಿಳಿ ತತ್ತಿ ಒಳಗೆ ಗಿಳಿ, ಪಾರಿವಾಳ ತತ್ತಿ ಪಾರಿವಾಳ ಇರ್ತಾವಲ್ಲ, ಹಂಗ ಬ್ರಹ್ಮದ ಅಂಡೊಳಗೆ ಬ್ರಹ್ಮವೇ ಇರ್ತದ. ಅದಕ್ಕೆ ಬ್ರಹ್ಮದ ಅಂಡ ಅಂತ ಹೇಳ್ಯಾರ ಅಲ್ರಿ. ಎಲ್ಲ ಶರೀರಗಳಲ್ಲಿ ಎಲ್ಲ ಜೀವಿಗಳು ಇವು ಬ್ರಹ್ಮದ ಅಂಡಗಳು. ಎಲ್ಲ ಜೀವಿಗಳೊಳಗ ಬ್ರಹ್ಮನೇ ಅದಾನೆ. ಆದ್ರೆ ತಪ್ಪು ತಿಳುವಳಿಕೆಯಿಂದ ಜೀವ ಅಂತ ತಿಳ್ಕೊಂಡಿದ್ದಾನೆ. ಆದ್ದರಿಂದ ಈ ಪಿಂಡಾಂಡದ ರೀತಿಯನ್ನು ಹೇಳಿ ಬ್ರಹ್ಮಾಂಡದ ರೀತಿಯನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡದ ಅಂತರ್ಗತವಾದ ಭೂಲೋಕ, ವರ್ಲೋಕ, ಸ್ವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತ ಮ್ಯಾಲ 7 ಲೋಕಗಳದಾವ. ಅತಲ, ಸುತಲ, ಪಾತಾಳ, ವಿತಲ, ರಸಾತಲ, ಸ್ಥಳಾತಲ ಮತ್ತು ಮಹಾತಲ ಅಂತ 7 ಲೋಕಗಳು ಅದ ಕೆಳಗೆ ಅದಾವೆ. ಕೆಳಗೆ 7 ಲೋಕ, ಮ್ಯಾಲ 7 ಲೋಕ, ಎಲ್ಲ ಕೂಡಿಸಿ 14 ಲೋಕಗಳು ಆದವು. ಆ 14 ಲೋಕಗಳಲ್ಲಿ ಜೀವನಗಳ ಭೋಗಕ್ಕೆ ಯೋಗ್ಯಗಳಾದ ಅನ್ನ ಮೊದಲಾದಗಳು ಮತ್ತು ಭೋಗದ ಸ್ಥಾನಗಳಾದ ಜೀವ, ದೇವ, ಮನುಷ್ಯ, ಪಶು ಮೊದಲಾದ ಸ್ಥೂಲ ಶರೀರಗಳು ಉಂಟಾದವು. 14 ಲೋಕದೊಳಗೆ ಭೋಗಕ್ಕೆ ಯೋಗ್ಯವಾಗಿರ್ತಕ್ಕಂಥ ಅನ್ನ ಮೊದಲಾದ ವ್ಯವಸ್ಥೆ ಮಾಡ್ಯಾನ ಪರಮಾತ್ಮ. ಇವ್ರ್ಯಾರು ನಮ್ಮವ್ರು ಯಾರು ಮಾಡಿಲ್ಲ, ಪರಮಾತ್ಮನೇ ಮಾಡಿದಾನೆ. ಆ ಸ್ಥಾನಗಳಾದ ದೇವ, ಮನುಷ್ಯ, ಪಶು ಮೊದಲಾದ ಸ್ಥೂಲ ಶರೀರಗಳು ಉಂಟಾಗಿರುತ್ತವೆ. ಈ ರೀತಿಯಾಗಿ ಸ್ಥೂಲ ಶರೀರದ ಸ್ಥೂಲ ಬ್ರಹ್ಮಾಂಡದೊಳಗೆ ಪಿಂಡಾಂಡಗಳನ್ನು ಈ 14 ಬ್ರಹ್ಮಾಂಡಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಸಂಕ್ಷೇಪದಿಂದ ಈ ರೀತಿಯ ಸೃಷ್ಟಿ ನಿರೂಪಣ ಮಾಡಲಾಯಿತು. ನಾವು ಸಂಕ್ಷೇಪ ರೀತಿಯಿಂದ ಹೇಳ್ಯಾರಂತಾರೆ ಇದನ್ನ. ಯಾಕಂದ್ರೆ ಮಾಯೆ ಕಾರ್ಯವಾದ ವಿಸ್ತಾರವನ್ನು ನಿರೂಪಣೆ ಮಾಡುತ್ತಾ ಹೋದರೆ ಕೋಟಿ ಬ್ರಹ್ಮದೇವರ ಆಯುಷ್ಯವಾದರೂ ಕೂಡ ಮಾಯೆಯಿಂದ ನಿರ್ಮಿಸಲ್ಪಟ್ಟ ಪದಾರ್ಥಗಳ ನಿರೂಪಣವನ್ನು ಮಾಡೋದು ಮುಗಿಯುವುದಿಲ್ಲ. ಭಾಳ ನೆನಪಿನಾಗ ಇಟ್ಟುಕೊಳ್ಳೋ ಮಾತು. ಇದನ್ನ ನೀವು ಇದ್ರಾಗ ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದ್ರೆ ಮಾಯೆಯ ವಿಷಯ ನಿರ್ಮಿಸಲ್ಪಟ್ಟ ಪದಾರ್ಥಗಳ ನಿರೂಪಣೆ ಮಾಡ್ಲಾಕ ಎಷ್ಟು ಜನ್ಮ ತಗೊಂಡು ಬಂದ್ರು ಕೂಡ ಏನ್ರಿ ಮುಗಿದಿಲ್ಲ ಅಲ್ರಿ. ವಿಸ್ತಾರ ನಿರೂಪಣೆ ಹೋದ್ರೆ ಬ್ರಹ್ಮದೇವರ ಆಯುಷ್ಯವನ್ನು ಪಡ್ಕೊಂಡು ವಿಜ್ಞಾನಿಗಳು ಎಲ್ಲೋ ಒಂದಿಟ್ಟು ಏನು ಮಾಡ್ತಾರ, ತಾವು ಕಂಡುಕೊಂಡಿದ್ದಾರೆ. ಆದ್ರೆ ಅದು ಏಟದು ಅಂತ ತಿಳ್ಕೊಂಡ್ರಿ ನೀವು. ಅಲ್ರಿ, ಕೋಟಿ ಬ್ರಹ್ಮರ ಆಯುಷ್ಯ ಪಡ್ಕೊಂಡು ಬಂದರೂ ಕೂಡ ಮಾಯೆಯಿಂದ ನಿರ್ಮಿಸಲ್ಪಟ್ಟ ಇದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ರಂತ. ರಾಜೀನಾಮೆ ಕೊಟ್ಟ ಇನ್ನು ನಾವೇ ಮಾಡಿದವರು, ಇನ್ನು ಜಗತ್ತಿನ ಕರ್ತ ಇಲ್ಲ, ಯಾರೂ ಇಲ್ಲ, ಇದು ಹ್ಯಾಂಗೆ ಆಕೈತಿ ನೋಡೋಣ ಅಂತೇಳಿ ಹೋಗಿ ಅರಣ್ಯದ ಮಧ್ಯದಲ್ಲಿ ಒಂದು ಗಿಡದ ಒಳಗೆ ಕುಂತ್ಬಿಟ್ರು. ಅವರು ಕುಂತ್ಬಿಟ್ರು. ಬಹುಶಃ ಇನ್ನು ಸೃಷ್ಟಿ ಸ್ಥಿತಿ ಲಯ
ಆಗಂಗಿಲ್ಲ, ನಾವು ರಾಜೀನಾಮೆ ಕೊಟ್ಟಿದ್ದೀವಿ ಅಂದ ಬಳಕ ಇನ್ನೇನು ಆಗಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮಜಾ ನೋಡ್ಬೇಕು ಅಂಥೇಳಿ ಅವ್ರು 3 ಮಂದಿ ಒಂದು ಗಿಡದ ಬಡ್ಯಾಕ ಕುಂತ್ರತ್ತ. ಒಂಟಿಗಳು ಸಾವಿರಾರು ಒಂಟಿಗಳು ಹಿಡಿದು ಹೊಂಟಿದ್ದು ಅಂತ. ಅವಾಗ ಅವ್ರಂದ್ರು, ನೀ ಎಲ್ಲಿ ಹೋಗ್ತೀರಿ? ಒಂಟಿ ಮ್ಯಾಗ ಹೇರಿದ್ರಂತ. ಏನು ಹೇಳಿದ್ರಂದ್ರೆ 1000 ಚೀಲಗಳು ಹೇಳಿದ್ರಂತ ಒಂದೊಂದು ಒಂಟಿ ಮ್ಯಾಲ. ಅದ್ರಾಗ ಏನದವು ಅಂತ ಕೇಳಿದ್ರಂತ ಅವ್ರು. ಇದ್ರೊಳಗೆ ಸಾಸಿವೆ ಕಾಳಷ್ಟ ಸಣ್ಣ ಸಾಸಿವೆ ಕಾಳನ್ನು ತುಂಬಿದ್ರಂತ ಒಂದೊಂದು ಚೀಲದಾಗ. ಆ ಸಾಸಿವೆ ಕಾಳು ತೆಗೆದು ನೋಡ್ರಂತ, ಹೊಡೆದ್ರಂತ. ಯಾಕೆ ಹೊಳೋದು ಸಾಸಿವೆ ಕಾಳು? ಇದ್ರಾಗ ಒಬ್ಬ ಬ್ರಹ್ಮ ವಿಷ್ಣು ಮಹೇಶ್ವರ, ಇದ್ರಾಗ ಒಬ್ಬ ಬ್ರಹ್ಮ ವಿಷ್ಣು ಮಹೇಶ್ವರ, ಇಂಥ 1000 ಒಂಟಿಗಳು ಹೊಂಟಾವ. ಅವರು ಕೇಳಿದತ್ತ, ಮೊದಲಿನ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿ ಹೊಂಟ್ರಿ? ಏನಿಲ್ಲ, ಮೊದಲಿನ ಬ್ರಹ್ಮ ವಿಷ್ಣು ಮಹೇಶ್ವರರು ರಾಜೀನಾಮೆ ಕೊಟ್ಟಾರಂತ. ಆ ಜಾಗಕ್ಕೆ ನಾವು ಹೊಂಟದ್ವಿ ಅಂದ್ರತ್ತಿವ್ರು. ಎಷ್ಟು ಮಂದಿರಿ? 1000 ಒಂಟಿಗಳು, ಒಂದೊಂದು ಒಂಟಿ ಮ್ಯಾಗ 1000 ಎಂಥ ಸಾಸಿವೆ ಕಾಳುಗಳೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ತುಂಬಿಕೊಂಡಿದ್ರಂತ. ಅವಾಗ ಇಲ್ಲ, ನಾವು ಹೋಗಿ ಹಜರಾಕ್ಕೋತ ಮತ್ತೆ ಹೋಗಿ ತಾವ ಹಜರಾದ್ರಂತ. ಅಲ್ಲಿ ನಮ್ಮ ಜಾಗ ಹೋಗ್ಕತ್ತಿನ ಮಂದಿ ಭಾಳತಿ ಅಂತೇಳಿ ಅಭಿಪ್ರಾಯ ಏನು? ಈ ಮಾಯೆ ಕಾರ್ಯವನ್ನು ಹಿಂಗೆ ಐತಿ ಅಂತ ನಿರೂಪಣೆ ಮಾಡ್ಲಾಕ ಕೋಟಿ ಬ್ರಹ್ಮದೇವರ ಆಯುಷ್ಯವನ್ನು ತಿಳ್ಕೊಂಬರು ಮುಗಿಯಂಗಿಲ್ಲ. ಅದಕ್ಕೆ ನಮ್ಮ ವೇದಾಂತಿಗೆ ಏನು ಹೇಳ್ಯಾರ? ಮಾಯೆ ಕಾರ್ಯ ಮಿಥ್ಯಾ, ಒಟ್ಟೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನೀ ಅದ್ರಾಗ ತಲೆ ಕೆಡಿಸ್ಕೊಂಡು ನೀವು ಹುಚ್ಚರ ಆಸ್ಪತ್ರೆಗೆ ಕೊಂಡಿರ್ಬೇಕಾಕೈತಿ. ಅದು ಹಿಂಗೆ ನಿನಗೆ ನಿರ್ಣಯ ಮಾಡ್ಲಾಕ ಆಗುವುದಿಲ್ಲ ತಮ್ಮ. ಅದಕ್ಕೆ ಮಾಯೆ ಕಾರ್ಯ ನಾವು ಸಂಕ್ಷಿಪ್ತ ಯಾಕೆ ಹೇಳಿದೆವು, ವಿಸ್ತಾರ ಯಾಕೆ ನಿರೂಪಣೆ ಮಾಡತ್ ಹೋದರೆ ಏನಾಕತಿ? ಕೋಟಿ ಬ್ರಹ್ಮದೇವರ ಆಯುಷ್ಯ ಪಡ್ಕೊಂಡು ಬಂದರೂ ಕೂಡ ಮಾಯಿಂದ ನಿರ್ಮಿಸಲ್ಪಟ್ಟ ಪದಾರ್ಥ ನಿರೂಪಣೆ ಮಾಡೋದು ಮುಗಿಯುವುದಿಲ್ಲ. ಈ ಸಂಗತಿಯನ್ನು ನಾವೇ ಹೇಳುದಿಲ್ಲಪ್ಪ. ವಾಲ್ಮೀಕಿ ಮಹರ್ಷಿಗಳು, ಹಿಂದಿನ ಮಹರ್ಷಿಗಳು, ವಾಲ್ಮೀಕಿ ಮಹರ್ಷಿಗಳು ಅನೇಕ ಇತಿಹಾಸಗಳಿಂದ ವಾಸಿಷ್ಠದಲ್ಲಿ ನಿರೂಪಣೆ ಮಾಡಿರುತ್ತಾರೆ. ಯೋಗ ವಾಸಿಷ್ಠ ಅಂತ ಬರ್ದಾರಲ್ಲ, ಅದರೊಳಗೆ ಈ ರೀತಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ನಾವು ಜಗತ್ತನ್ನು ಹೇಳಬೇಕನ್ನುವ ಉದ್ದೇಶ ಇಲ್ಲ. ಆರೋಪ ಅಪವಾದದ ಮೂಲಕವಾಗಿ ಅಧಿಷ್ಠಾನವಾದ ಬ್ರಹ್ಮವನ್ನು ತಿಳಿಸುವುದರಲ್ಲಿ ನಮ್ಮ ಗುರಿ ಅದ. ಸತ್ಯವಾಗಿ ಲೋಕಗಳದಾವ, ಈ ಬ್ರಹ್ಮಾಂಡದ ಅಂತ ಹೇಳುವುದರಲ್ಲಿ ವೇದಗಳ ಗುರುಗಳ ತಾತ್ಪರ್ಯ ಇಲ್ಲ. ಯಾವ ಕಾಣಿಸ್ತಾವಲ್ರಿ ನಮ್ಮ ಕಣ್ಣಿಗೆ ಅಂತಂದ್ರೆ ಕಾಣಿಸುವ ಎಲ್ಲ ಅವಿದ್ಯೆಯಿಂದ ಆರೋಪ ಮಾಡ್ಯಾವ ತಮ್ಮ. ಆ ಆರೋಪ ಮಾಡಿ ಮುಂದೆ ಅಪವಾದ ಮಾಡಿ ಅಧಿಷ್ಠಾನವಾಗಿರ್ತಕ್ಕಂಥ ಬ್ರಹ್ಮ ಚೈತನ್ಯ ತಿಳಿಸುವ ಉದ್ದೇಶ ಐತಿ ಅಂತ ತಿಳ್ಕೊಂಡು ಈ ರೀತಿ ಮಹರ್ಷಿಗಳು ವಾಲ್ಮೀಕಿ ಇತಿಹಾಸದಲ್ಲಿ ನಿರೂಪಣೆ ಮಾಡ್ಯಾರ. ಆದ್ದರಿಂದ ಇಲ್ಲಿ ನಾವು ಸೃಷ್ಟಿಯ ನಿರೂಪಣವನ್ನು ಸಂಕ್ಷಿಪ್ತವಾಗಿ ಮಾಡಿದ್ದೇವೆ ಅಂತ ಹೇಳಿದರು. ಮುಂದೆ ಅದರೊಳಗೆ ಪಂಚಕೋಶಗಳು ಆತ್ಮನನ್ನು ಆಚ್ಛಾದನ ಮಾಡ್ಯಾವ ಅಂತ ಹೇಳೋರಿದ್ದಾರೆ. ಆ 260ನೇ ವಿಷಯಾಂಕವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ ಕಿ ಜೈ.